ಜಿಲೆಟಿನ್ ಕಡ್ಡಿ ಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅದು ಜಿಲೆಟಿನ್ ಅಲ್ವೇ ಅಲ್ಲ, ಅದು ಜಿಲೆಟಿನ್ ಕಡ್ಡಿ ಅಲ್ವೇ ಅಲ್ಲ. ಹಾಗಾದ್ರೆ ಮತ್ತಿನ್ನೇನು? ಜಿಲೆಟಿನ್ ಕಡ್ಡಿ ಪತ್ತೆ ಕೇಸ್ಗೆ ಸಿಗ್ತಾ ಇರುವಂತಹ ಬಿಗ್ ಟ್ವಿಸ್ಟ್ ಇದು. ಅದು ಜಿಲೆಟಿನ್ ಅಲ್ವೇ ಅಲ್ಲ, ಹಾಗಾದ್ರೆ ಹೈಡ್ರಾಮಾನ? ಪರಿಶೀಲನೆ ವೇಳೆ ಬಯಲಾಯಿತು ಬೆಚ್ಚಿ ಬೀಳಿಸುವಂತಹ ಮಾಹಿತಿ. ಕೃತ್ಯಕ್ಕೆ ಬಳಕೆಯಾಗಿದ್ದು ಅಮೋನಿಯಂ ನೈಟ್ರೇಟ್ ಜೆಲ್. ಕೃತ್ಯಕ್ಕೆ ಬಳಕೆಯಾಗಿದ್ದು ಅಮೋನಿಯಂ ನೈಟ್ರೇಟ್ ಜೆಲ್. ಡಿಟೋನೇಟರ್ ಇಡದೆ ಸ್ಫೋಟ ಮಾಡಲು ಪ್ಲಾನ್ ಮಾಡಿದ್ರ? ಕೇವಲ ಭಯದ ವಾತಾವರಣ ಸೃಷ್ಟಿ ಮಾಡುವುದೇ ಆಗುತ್ತಾ? ಅಸಲಿ ಸ್ಕೆಚ್. ಆರ್ಟ್ ಆಫ್ ಲಿವಿಂಗ್ಗೆ ಜಾಗ ಕೊಟ್ಟವರಿಂದಲೇ ನಡೀತಾ ಸಂಚು. ಅಕ್ಕಪಕ್ಕದ ಜಮೀನು ಕಳ್ಕೊಂಡವರ ಮೇಲೆ ಖಾಕಿ ತೀವ್ರ ನಿಗಾ ಇಟ್ಟಿದೆ. ಸ್ಫೋಟಕ್ಕೆ ವಸ್ತು ಇಲ್ಲದ ಕಾರಣ ಎನ್ಐಎ ಕೂಡ ನೋ ಎಂಟ್ರಿ. ಜಿಲೆಟಿನ್ ಪತ್ತೆ ಕೇಸ್ಗೆ ತಾರ್ಕಿಕ ಅಂತ್ಯ ಹಾಡೋದಕ್ಕೆ ಖಾಕಿ ಸಿದ್ಧತೆ ಮಾಡಿಕೊಳ್ತಾ ಇದ್ದು 11 ಗಂಟೆಗಳ ಟೈಮ್ ಗ್ಯಾಪ್ ನಲ್ಲಿ ಸ್ಫೋಟಕ ತಂದಿಟ್ಟಿದ್ದಾರೆ ಆರೋಪಿಗಳು. ಇನ್ನಷ್ಟು ಆರೋಪಿಗಳ ಜಾಡಿನ ಮಾಹಿತಿಯನ್ನ ಖಾಕಿ ಕಲೆ ಹಾಕಲಿಕ್ಕೆ ಮುಂದಾಗಿದೆ. ಆರೋಪಿ ಲೋಹಿತ್ ಅನ್ನ ವಶಕ್ಕೆ ಪಡೆದಿರುವಂತದ್ದು ಈಗಾಗಲೇ ಕಗ್ಗಲೀಪುರ ಪೊಲೀಸರು. ಇನ್ನು ಕೋರಮಂಗಲ ಪೊಲೀಸರ ವಶದಲ್ಲಿ ಇದಾನೆ ಆರೋಪಿ ಲೋಹಿತ್. ಸದ್ಯ ಲೋಹಿತ್ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಕಗ್ಗಲೀಪುರ ಪೊಲೀಸರು. ಆದ್ರೆ ಈ ಬೆಳವಣಿಗೆ ಇದೆಯಲ್ಲ, ಸಾಕಷ್ಟು ಕುತೂಹಲ ಕಡೆ ಮಾಡಿ ಕೊಡ್ತಾ ಇತ್ತು. ಜಿಲೆಟಿನ್ ಕಡ್ಡಿಯನ್ನ ತಂದಿಟ್ಟಂಥವ್ರು ಯಾರು ಅನ್ನುವಂಥ ಒಂದು ವಿಚಾರ ಭಾರಿ ಸದ್ದು ಮಾಡ್ತಾ ಇತ್ತು. ಯಾಕಂದ್ರೆ ಆರ್ಟ್ ಆಫ್ ಲಿವಿಂಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುವಂತಹ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿತ್ತು ಅನ್ನುವಂಥದ್ದು ಭದ್ರತೆಯ ವಿಚಾರವಾಗಿ ಆತಂಕ ಕಾರಣ ಆಗಿತ್ತು. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಒಂದ್ ಕಡೆ ಕುತೂಹಲ ಕಡೆ ಮಾಡಿ ಕೊಡ್ತಾ ಇದ್ದಿದ್ದು ಆ ಜಿಲೆಟಿನ್ ಕಡ್ಡಿಯನ್ನ ತಂದಿಟ್ಟವ್ರು ಯಾರು, ಸ್ಫೋಟದ ಸಂಚು ನಡೆದಿತ್ತ ಅಂತ. ಆದ್ರೆ ಈಗ ಸಿಗ್ತಿರುವಂತಹ ಒಂದು ಬಿಗ್ ಟ್ವಿಸ್ಟ್ ಏನು ಅಂತ ಈ ಒಂದು ಪ್ರಕರಣದಲ್ಲಿ? ವಸಂತ್, ಏನು ಆರ್ಟ್ ಆಫ್ ಲಿವಿಂಗ್ ನ ಬಳಿ ಪತ್ತೆ ಆಗಿರ್ತಕ್ಕಂಥ ಸ್ಫೋಟ ವಸ್ತುಕ್ಕೆ ಇದೀಗ ದೊಡ್ಡ ಟ್ವಿಸ್ಟ್ ಪಡ್ಕೊಂಡಿದೆ ಅಂತ ಹೇಳಿದ್ರು. ಆರಂಭದಲ್ಲಿ ಜಿಲೆಟಿನ್ ಪತ್ತೆ ಆಗಿದೆ ಕೂಡ ಹಲವು ಕೂಡ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು. ಪರಿಶೀಲನೆ ವೇಳೆ ಕೂಡ ಜಿಲೆಟಿನ್ ಅಲ್ಲ, ಅದು ಅಮೋನಿಯಂ ನೈಟ್ರೋನ್ಸ್ ಒಂದು ಜೆಲ್ ಎಂಬುದು ಕೂಡ ಬಹುತೇಕ ಈಗಾಗಲೇ ಖಚಿತವಾಗಿದೆ ಅಂತ ಹೇಳ್ಬೋದು. ಕ್ವಾರಿಗಳಲ್ಲಿ ಸಾಮಾನ್ಯವಾಗಿ ಬಳಸುವಂತಹ ಜೆಲ್ ಸ್ಫೋಟಕ್ಕೆ ಈಗಾಗಲೇ ಅದೇ ಸ್ವರೂಪ ಇರೋದ್ರಿಂದ ಡಿಟೋನೇಟರ್ ಅಲ್ಲದೆ ಈಗಾಗಲೇ ಸ್ಫೋಟ ಸಂಭವಿಸುವ ಸಾಧ್ಯತೆ ಅತ್ಯಂತ ಕಡಿಮೆ ಅಂತ ಈಗಾಗಲೇ ತನಿಖೆಯ ಮೂಲಗಳು ಕೂಡ ಈಗಾಗಲೇ ಹೇಳ್ತಾ ಇದೆ ಅಂತ ಹೇಳ್ಬೋದು. ಏನಂತಂದ್ರೆ ಈ ಒಂದು ನಿಜವಾದ ದಾಳಿಗೆ ಯತ್ನ ಇದೆ, ಒಂದೇನಾದ್ರು ಇತ್ತ ಅಥವಾ ವಾತಾವರಣ ಏನಾದ್ರು ಸೃಷ್ಟಿ ಮಾಡಕ್ಕೋ ಏನಾದ್ರು ಕೃತ್ಯನ ಎಸಗೋದು ಒಂದು ಶಂಕೆ ಹಿಂದೆ ಕೂಡ ಬಯಲಾಗಿತ್ತು. ಆ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ ಮುನ್ನವೇ ಕೂಡ ಏನು ವಸ್ತು ಪತ್ತೆ ಆಗಿರುವ ಈ ಪ್ರಕರಣಕ್ಕೆ ಈಗ ಮತ್ತಷ್ಟು ಗಂಭೀರ ತಂದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಭಯ ಹುಟ್ಟಿಸೋದ್ರ ಜೊತೆ ಮೋದಿ ಕಾರ್ಯಕ್ರಮದಲ್ಲಿ ಕೂಡ ಸ್ಥಗಿತಗೊಂಡಿತ್ತು. ಆ ಬಳಿಕ ಇದೇ ಉದ್ದೇಶದಿಂದ ಆರೋಪಿಗಳು ಕೃತ್ಯ ನಡೆಸಿರ್ಬೋದು ಎಂಬುದು ಕೂಡ ಹಲವು ಒಂದು ಅನುಮಾನಗಳು ಪೊಲೀಸರು ಕೂಡ ವ್ಯಕ್ತಪಡಿಸಿದ್ರು. ಆ ಬಳಿಕ ವಿಶೇಷ ಒಂದು ಡಿಟೋನೇಟರ್ ಇಲ್ಲದ ಹಿನ್ನೆಲೆ ಕೂಡ ಈಗಾಗಲೇ ನೇರ ಸ್ಫೋಟಕ್ಕೆ ಯಾವುದೇ ಯತ್ನ ಆಗಿಲ್ಲ. ಹೀಗಾಗಿ ಬದಲಿಗೆ ಭಯ ಒಂದು ಹುಟ್ಟಿಸುವ ಭಯ ಸೃಷ್ಟಿಸುವ ಒಂದು ಒತ್ತಡದ ಒಂದು ಆಟ ನಡೀತಾ ಅನ್ನುವಂಥದ್ದು ತನಿಖೆ ವರದಿಯಲ್ಲಿ ಕೂಡ ಆಗಿತ್ತು. ಆ ಬಳಿಕ ಈ ನಡುವೆ ಒಂದು ಆ ಮಧ್ಯೆ ಕೂಡ ನಡೆದಿರ್ತಕ್ಕಂಥ ಘಟನೆ ಅಂದ್ರೆ ಜಮೀನ್ ಕಳೆದುಕೊಂಡಕ್ಕೆ ಈ ಒಂದು ಪ್ಲಾನ್ ನಡೆದಿತ್ತಾ ಅಥವಾ ಆರ್ಟ್ ಆಫ್ ಲಿವಿಂಗ್ ಗೆ ಜಾಗ ಕೊಟ್ಟವರ ವಿರುದ್ಧ ಕೂಡ ಅಸಮಾಧಾನಕ್ಕೆ ಕಾರಣವಾಯಿತು ಎಂಬ ಕೆಲವೊಂದು ನಾನಾ ತನಿಖೆಯಲ್ಲೂ ಕೂಡ ತನಿಖೆ ಬಂತು. ಇನ್ನೊಂದೇನು, ಇದೇ ಪ್ರಕರಣ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಕೂಡ ಎಂಟ್ರಿ ಕೊಡ್ತು. ಆ ಬಳಿಕ ಸ್ಫೋಟದ ವಸ್ತುಗಳ ಹಿನ್ನೆಲೆ ಎನ್ಐಎ ಅಧಿಕಾರಿಗಳು ಏನಂದ್ರೆ ಪ್ರಾಥಮಿಕ ಮಾಹಿತಿ ಕಲೆ ಹಾಕ್ತಾರೆ ಅಂತಾನೆ ಡಿಟೋನೇಟರ್ ಇಲ್ಲದಿರೋ ಒಂದು ನೈಜ ಒಂದು ಸ್ಫೋಟ ಸಾಧ್ಯತೆ ಕಡಿಮೆ ಇರುತ್ತೆ ಅನ್ನುವಂಥದ್ದು ಅವರು ಒಂದು ಅಂಶಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ತನಿಖೆಯ ನಡೆಯುವ ಒಂದು ಸಾಧ್ಯತೆ ಇತ್ತಲ್ಲ, ಕೆಲವೊಂದಿಷ್ಟು ನಾನಾ ಆಯಾಮಗಳಲ್ಲಿ ಒಂದು ತನಿಖೆ ನಡೆಸಿದ ಬಳಿಕ ಆ ಪ್ರಕರಣ ಗಂಭೀರತೆ ಇನ್ನಷ್ಟು ಕೂಡ ಹೆಚ್ಚಾಗಿ ಇನ್ನು ಎನ್ಐಎ ಅಧಿಕೃತವಾಗಿ ತನ್ನ ಒಂದು ಎಂಟ್ರಿ ಕೊಟ್ಟ ಬಳಿಕ ಕೆಲವೊಂದಿಷ್ಟು ನಾನಾ ಆಯಾಮಗಳು ಪಡೆದುಕೊಳ್ತು ಅದು ಕೇಸ್. ಆ ಬಳಿಕ ಕೂಡ ಈಗ ಇನ್ನೊಂದು ಟ್ವಿಸ್ಟ್ ಸಿಕ್ಕಿದ್ದು, ನಿಜಕ್ಕೂ ಕೂಡ ಇನ್ನಷ್ಟು ತನಿಖೆಯ ಮುಖಾಂತರ ಕೆಲವೊಂದಿಷ್ಟು ಸತ್ಯಾಂಶ ಆಚೆ ಬರ್ಬೇಕಿದೆ ಅಂತಾನೆ ಹೇಳ್ಬೋದು ವಸಂತ್. ಅಲ್ಲ, ಹಾಗಾದ್ರೆ ರೋಹನ್, ಈಗ 2 ರೀಚಾರ್ಜಬಲ್ ಸೆಲ್ ಇತ್ತು, ಸಣ್ಣ ಸ್ವಿಚ್ ಇತ್ತು, ಕಟರ್ ಬ್ಲೇಡ್ ಇತ್ತು, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಇತ್ತು, ಡಬಲ್ ಸೈಡರ್ ಗಮ್ ಟೇಪ್ ಇತ್ತು, ಸ್ಟೀಲ್ ಕತ್ರಿ ಇತ್ತು ಅನ್ನುವಂಥದ್ದೆಲ್ಲ ಹಾಗಾದ್ರೆ ಸುಳ್ಳ ಅಂತ? 2 ರೀಚಾರ್ಜಬಲ್ ಸೆಲ್ ಇತ್ತು, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್, ಇವೆಲ್ಲ ಸುಳ್ಳ ಹಾಗಾದ್ರೆ ಅಂತ? ಅಲ್ಲ, ಇದು ಕೆಲವೊಂದು ತನಿಖೆ ವಿಚಾರದಲ್ಲಿ ಏನಾಗಿದೆ ಅಂತಂದ್ರೆ ಕೆಲವೊಂದಿಷ್ಟು ಭಯ ಹುಟ್ಟಿಸೋಕೋಸ್ಕರ ಈ ರೀತಿ ಇಟ್ಟಿದ್ರು ಅನ್ನುವಂಥದ್ದು ಕೂಡ ಅನುಮಾನ ವ್ಯಕ್ತವಾಯ್ತು. ಏನು ಆರ್ಟ್ ಆಫ್ ಲಿವಿಂಗ್ ನ ಬಳಿಯಲ್ಲಿ ಪತ್ತೆಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಸ್ಫೋಟಕದಿತ್ತಲ್ಲ, ಕೇವಲ ಅದನ್ನ ಭಯ ಪಡಿಸುವ ಒಂದು ನಿಟ್ಟಿನಲ್ಲಿ, ಆತಂಕ ಮೂಡಿಸುವ ಒಂದು ನಿಟ್ಟಿನಲ್ಲಿ ಅದನ್ನ ಇಡಲಾಗಿತ್ತು ಅಂತ ಕೆಲವೊಂದಿಷ್ಟು ಮಾಹಿತಿ ಬಂದಿರುವಂತದ್ದು. ಇನ್ನು ಜಿಲೆಟಿನ್ ಎಲ್ಲ ಅದು ಅಮೋನಿಯಂ ನೈಟ್ರೇಟ್ ಜೆಲ್ ಎಂಬುದು ಕೂಡ ಈಗ ಬಹುತೇಕ ಈಗಾಗಲೇ ಖಚಿತವಾಗಿದೆ. ಏನಂತಂದ್ರೆ ಇದು ಪ್ರಕರಣ ಎನ್ಐಎ ಕುರಿತು ಕೆಲವೊಂದಿಷ್ಟು ಅಧಿಕೃತವಾಗಿ ಕೊಟ್ಟಿದೆ, ಹೇಳಿ ಒಂದು ರಿಪೋರ್ಟ್ ಗಳನ್ನು ಕೊಟ್ಟಿದೆ. ಸ್ಫೋಟಕ ವಸ್ತು ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ತನಿಖಾ ಒಂದು ದಳ ಇತ್ತಲ್ಲ, ಅವರ ಪ್ರಾಥಮಿಕ ಒಂದು ಮಾಹಿತಿ ಎಲ್ಲವನ್ನ ಕಲೆ ಹಾಕಿ ಡಿಟೋನೇಟರ್ ಇಲ್ಲದೇ ನೈಜ ಸ್ಫೋಟ ಆಗೋದು ಕಡಿಮೆ ಅನ್ನೋದು ವರದಿ ಕೊಟ್ಟಿದ್ದು.
ಈಗಾಗಲೇ ಬಂದಿದೆ. ಆದ್ರೆ ಅಲ್ಲಿ ಇವೆಲ್ಲ ಕತ್ರಿ ಬ್ಲೇಡ್ಗಳು ಇವರೆಲ್ಲ ಇಟ್ಟಿದ್ದು ಬ್ಲೇಡ್ ಕೇವಲ ಭಯ ಪಡಿಸೋಕೆ ಉದ್ದೇಶಕ್ಕೋಸ್ಕರ ಮಾಡಿದ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುವಂತದ್ದು ವಸಂತ್. ಓಕೆ, ಮತ್ತೊಂದು ಕಡೆ ಈಗ ವಶದಲ್ಲಿರುವಂತಹ ಆರೋಪಿ ಲೋಹಿತ್ನನ್ನ ವಿಚಾರಣೆಗೊಳಪಡಿಸ್ತಾ ಇರುವಂತಹ ಕಗ್ಲಿಪುರ ಪೊಲೀಸರ ಒಂದು ವಿಚಾರಣೆ ಯಾವ ಹಂತದಲ್ಲಿ ನಡೀತಾ ಇರುವಂತದ್ದು ಅಂತ, ಅವರ ಒಂದು ತನಿಖೆ ಅಥವಾ ಒಂದು ವಿಚಾರಣೆ ಆ ಒಂದು ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅಂತ? ಈಗಾಗಲೇ ಅವನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಏನು ಅಂತಂದ್ರೆ ಆ ಮೋದಿ ಹೋಗುವ ಒಂದು ಮಾರ್ಗದಲ್ಲಿ ಕೂಡ ಜಿಲೆಟಿನ್ ಕಡ್ಡಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಕೋರಮಂಗಲ ಪೊಲೀಸರು ವಶದಲ್ಲಿದ್ದ ಮುಂಚೆ ಈ ಆರೋಪಿ ಲೋಹಿತ್. ಈಗ ಕಗ್ಲಿಪುರ ಪೊಲೀಸರು ಕೋರಮಂಗಲ ಪೊಲೀಸರಿಗೆ ಒಂದು ವಿಚಾರಣೆ ವೇಳೆ ಅವನು ಮಾನಸಿಕ ಅಸ್ವಸ್ಥತೆ ಇರೋ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಆ ಬಳಿಕ ಆರೋಪಿ ಕೆಲವೊಂದಿಷ್ಟು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, CCTVಗಳಲ್ಲಿ ಕೆಲವೊಂದಿಷ್ಟು ರೆಕಾರ್ಡ್ಗಳು ಇವನ್ನೆಲ್ಲವನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ವೇಳೆ ಆರೋಪಿ ಹೇಳಿರುವಂತಹ ಮಾಹಿತಿ ಸತ್ಯಾಂಶದ ಮೇಲೆ ತನಿಖೆ ಒಂದು ಭಾಗವಾಗಿಗೋಸ್ಕರ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಕಗ್ಲಿಪುರ ಪೊಲೀಸ್ ಠಾಣೆಯ ಒಂದು ಕಸ್ಟಡಿಯಲ್ಲಿ ಲೋಹಿತ್ನ ಈಗ ತೀವ್ರ ವಿಚಾರಣೆಗೂ ಕೂಡ ಈಗಾಗಲೇ ಒಳಪಡಿಸಿರುವಂತದ್ದು. ಏನೋ ಆ ಕೃತ್ಯ ಎಸಗಿದ್ದಾನ ಅಥವಾ ಈತನ ಹಿಂದೆ ಮತ್ತೊಬ್ರು ಏನಾದ್ರು ಕಿಡಿಗೇಡಿಗಳು ಅಥವಾ ನಾನಾ ರೀತಿಯ ಸಂಚು ಮಾಡೋ ರೂಪಿಸಿರುವಂತಹ ಕೆಲವೊಂದಿಷ್ಟು ಕೈವಾಡ ಕಾಣದ ಕೈಗಳೇನಾದ್ರು ಈ ಜೊತೆ ಈಗ ಇವನ್ನೆಲ್ಲವನ್ನು ಕೂಡ ತನಿಖೆಯನ್ನು ಕೂಡ ಮಾಡ್ತಿದ್ರೆ ತನಿಖೆಯ ಬಳಿಕ ಈ ಪ್ರಕರಣದ ಒಂದು ಹಿಂದಿರುವ ಒಂದು ಇಂಟೆನ್ಷನ್ ಮತ್ತು ನೈಜದ ಒಂದು ಕಥೆ ಏನು, ನೈಜದ ಒಂದು ಹಿಂದೆ ಯಾವ್ಯಾವ ಸಂಖ್ಯೆ ಇತ್ತು ಇವೆಲ್ಲವೂ ಕೂಡ ತನಿಖೆಯ ಮುಖಾಂತರ ಆಚೆ ಬರ್ಬೇಕಾಗಿದೆ ಅಂತಾನೆ ಹೇಳ್ಬೋದು ವಸಂತ್. ಓಕೆ, ಧನ್ಯವಾದ ರೋಹನ್ ತಮ್ಮ ಮಾಹಿತಿಗಾಗಿ.